ಇವತ್ತು ಎಂತ ಕೆಲಸ ಇದ್ರು ಸೈಡ್ ಇಡಬೇಕ್ರಿ. ಅದೇನ ದಿನವಿಡಿ ಎಲ್ಲ ಹಾಕೋದಲ್ರಿ, ಬರೇ ಒಂದ್ 5 ನಿಮಿಷದ ಕೆಲಸ ಇರ್ತೈತ್ರಿ ಅಷ್ಟೇ. ಆರಿಸಿನ ಒಳ್ಳೆಯ ವ್ಯಕ್ತಿಯನ್ನ ಆರಿಸಿ ತರ್ಬೇಕ್ರಿ. ಅದು ಅಲ್ದೆ ನೋಡ್ರಿ, ಅಂತ ಇಂತ ಆಮಿಷಕ್ಕೆ ಒಳಗಾಕ್ಬಾರ್ದ್ರಿ. ಅವ್ರ ರೊಕ್ಕ ಕೊಡ್ತಾರ, ಅವ್ ಹಾಕ್ಬೇಕು, ಇವ್ರ ರೊಕ್ಕ ಕೊಡ್ತಾರ, ಇವ್ರು ಹಾಕ್ಬೇಕು ಅಂತೆಲ್ಲ ಆಮಿಷಕ್ಕೆ ಒಳಗಾಗಕ್ ಹೋಗ್ಬಾರ್ದ್ರಿ. ಹೌದ್ರಿ, ಈಗ ಅಂತ ಇಂತ ಆಮಿಷ ಮಾಡಾಕ್ತಾರ ನೋಡು. ನಾವು ಅದಕ್ಕೆಲ್ಲ ಹೋಗ್ಬಾರ್ದು ನೋಡು. ಮತದಾನ ನಮ್ದೊಂದು ಶಕ್ತಿ, ಅದು ನಾವು ಪ್ರಜಾಪ್ರಭುತ್ವವನ್ನು ಗೆಲ್ಲಿಸ್ಬೇಕಂದ್ರೆ ನಾವು ಮತದಾನವನ್ನು ಮಾಡಬೇಕು. ಈಗ ನಮ್ಮ ಅಜ್ಜಾಗ 102 ವರ್ಷ ಆಗ್ಯಾವ, ಮತ್ತೆ ಅವ್ನಿಗೆ ಹಂಗ ತಗೊಂಡು ಹೋಗ್ಬೇಕು ಮತಗಟ್ಟಿಗೆ. ಅದಕ್ಕೆ ನಮ್ಮ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರೆ, ನಮ್ಮ ಅಧಿಕಾರಿ ವರ್ಗದವರು ಈ ವಯೋವೃದ್ಧರು ಯಾರು ಇರ್ತಾರ ಅವ್ರ ಇದ್ದಲ್ಲೇ ಹೋಗಿ ಅವ್ರ ಇದ್ದಲ್ಲೇ ನಮ್ಮ ಮನೆ ಮಠ ಬರ್ತಾರ. ಮತ್ ನೀ ಅಲ್ಲ ಮತ್ತೆ ಇಲ್ಲೋ ನಮ್ಮ ಮುದ್ದೆ ಹೋಮಾರೆ. ಈಗ ಅದಾಯ್ತು, ಮೊದಲು ನಾ ಗಾಡಿ ತಗೊಂಡು ಟಮ್ ಮಾಡ್ಕೊಂಡು ನಾವು ತಗೊಂಡು ಹೋಗ್ತಿದ್ದೆ. ಈಗ ನಮ್ಮ ಮನಿ ಮಠ ಅವ್ರು ಬರ್ತಾರಂತಂದ್ರೆ ಬಾಳ್ ಚಲೋ ಆತಲ್ಲ. ಮನಿ ಮಠ ಬಂದು ಆ ಯಾವ ವಯೋವೃದ್ಧರು ಇರ್ತಾರಲ್ಲ, ನಮ್ಮ ಸರ್ಕಾರ ಅನುಕೂಲ ಮಾಡೈತಲ್ಲ, ಹಂಗಾದ್ರೆ ಚಲೋ ಆತ್ ಬಿಡಪ್ಪ. ಎಲ್ಲ ಕೆಲಸಗಳನ್ನು ಬಿಟ್ಟು ಮೊದಲು ಕಡ್ಡಾಯವಾಗಿ ನಾವು ಮತದಾನ ಮಾಡ್ಬೇಕು, ಹೌದಲ್ಲ? ಅದಕ್ಕೋಸ್ಕರ ತಪ್ಪದೇ 18 ವ್ಯವಸ್ಥೆ ಮೇಲ್ಪಟ್ಟರು ತಪ್ಪದೇ ಗುರುತಿನ ಚೀಟಿಯನ್ನು ಮಾಡ್ಲೇಬೇಕ್ರಿ. ಹೌದ್ರ, ಒಬ್ಬೊಬ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಗುರುತಿನ ಅಂದ್ರೆ ವೋಟಿಂಗ್ ಕಾರ್ಡ್ ಮಾಡಂಗಿಲ್ರಿ ಒಬ್ಬೊಬ್ರು. ಅದಕ್ಕೋಸ್ಕರ ಯಾರು ಮಾಡ್ಬೇಕು ಬಿಡು, ಯಾರು ಬಿಡ್ಬೇಕು ಬಿಡು, ಹಿಂಗ್ ಮಾಡ್ತಾರಿ. ಆದ್ರೆ ತಪ್ಪದೆ 18 ವರ್ಷ ಹೆಣ್ಣು ಆಗ್ಲಿ ಗಂಡು ಆಗ್ಲಿ ಅವ್ರ ನಮ್ಮ ಈ ದೇಶದ ಪ್ರಜೆ ಆಧಾರ ಅಂತ ಹೇಳಿದ್ರಪ್ಪ ಅಂತ ಹೇಳಿದ್ರೆ ಗುರುತಿಸ್ಬೇಕಾದ್ರೆ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಮಾಡ್ಲೇಬೇಕು. ನಮ್ಮ ಹಕ್ಕು. ಮಹಾನಾಗುವುದು ದೇಶವು, ಮಹಾನಾಗುವುದು ದೇಶವು. ಏನ್ರಿ ಬಾ, ಎದಕ್ಕೆ ಬಂದ್ರಿ? ಅದಕ್ಕೆ ನಮ್ಮ ಗ್ರಾಮಕ್ಕೆ ನಿಮಗೆ ನಾ ಕರೆದಿಲ್ಲ, ಬಿಟ್ಟಿಲ್ಲ. ನಮ್ಮ ಗ್ರಾಮಕ್ಕೆ ಯಾಕೆ ಬಂದ್ರಿ ನೀವು? ಗ್ರಾಮಕ್ಕೆ ಬರ್ಬೇಕಾದ್ರೆ ನಾವು ಮತದಾನದ ಬಗ್ಗೆ ತಿಳುವಳಿಕೆಯನ್ನು ಜಾಗೃತಿಯನ್ನು ಮೂಡಿಸಲಿಕ್ಕೆ ಬಂದೇವ್ರಿ. ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ, ಹೌದ್ರಿ, ಜನ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಮ್ಮ ಊರಿಗೆ ಬಂದ್ರೆ. ಹೌದ್ರಿ, ಹೋಗ್ರಿ ಬಾ, ಹೋಗ್ರಿ. ಈಗ ನೀವು ಮತದಾನ ಅಂತ ನಮ್ಗೆ ಹೇಳಿದ್ರಿ. ಮತದಾನ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತೈತ್ರಿ. ಅಲ್ಲ, ಈ ಹುಟ್ಟಿದ ಕೂಸಿ ಸುಲಭ ಮತದಾನದ ಗೊತ್ತಾಗೈತಿ. ಈಗ ಮತದಾನದ ಬಗ್ಗೆ ಏನ್ ಅಂತದೇನು ಹೇಳಕ್ ಬಂದಾರ ನಿಮಗೆ? ಕೇಳಬಿಡ್ರಲ್ಲ. ನೋಡ್ರಿ, ನಾ ಹೇಳೋದೇನಪ್ಪ ಅಂತ ಹೇಳಿದ್ರೆ 18 ವರ್ಷದ ಮೇಲ್ಪಟ್ಟವರು, 18 ವರ್ಷದ ಮೇಲ್ಪಟ್ಟವರು ತಪ್ಪದೇ ಮತದಾನ ಮಾಡ್ಬೇಕ್ರಿ. ಮತದಾನ ಮಾಡ್ಬೇಕ್ರಿ? ಹೌದ್ರಿ. ಎಷ್ಟನೇ ತಾರೀಕಿಗೆ ಅದು? ಮೇ 7ಕ್ಕೆ ಐತ್ರಿ. ಅಲ್ಲ, ಇವ್ರಿಗೆ ಎಲ್ಲಾ ಕೆಲಸ ಅದಾವ್ಲಿ ಅದನ್ನ ನೋಡು. ಇವರು ಮೇ 7ಕ್ಕೆ ಕೇಳಾಕತ್ತಾರ. ಹೌದು ನೋಡು, ನಮ್ಮ ಅಕ್ಕನ ಮಗಳು ಮದುವೆ ಲಗ್ನ ಐತಿ, ನಮ್ಮ ಅತ್ತಿ ಮಗಳ ಅವಾಗ ಲಗ್ನ ಐತಿ. ಹೆಂಗ್ ತಪ್ಸಾಕ್ ಬರ್ತದ ಅದು? ನೋಡು, ಓಟ್ ಹಾಕೋದು 5 ವರ್ಷಕ್ಕೊಮ್ಮೆ ಯಾವ್ಯಾವ ಒಂದು ಓಟ್ ಬರ್ತಾವ. ಹೌದಿಲ್ಲ, ಯಾವಾಗ ನಡೀತೈತಲ್ಲ, ಯಾವಾಗ ಬರ್ತದೆ? ಬರುದಿಲ್ಲ, ಒಮ್ಮೆ ಬರ್ಬೇಕಾದ್ರೆ ಪ್ರಕಟ ಆಗ್ತೈತಲ್ಲ, ಹೌದಿಲ್ಲಪ್ಪ? ಅಲ್ರಿ, ಇದೆಲ್ಲ ನೀವು ಕಲ್ಪನೆ ಬಿಡ್ಬೇಕಾದ್ರೆ ಅಂದ್ರೆ ನಮ್ಗೆ ಆಳುವಂತ ಆಡಳಿತವನ್ನ ತರಬೇಕಾದ್ರೆ, ಸರ್ಕಾರವನ್ನು ಚಲೋ ತಗೋಬೇಕಾದ್ರೆ ನಾವು ಒಳ್ಳೆ ವ್ಯಕ್ತಿಯನ್ನ ಆರಿಸಿ ತರ್ಬೇಕ್ರಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಹಕ್ಕು ಐತ್ರಿ. ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮತ, ನಮ್ಮ ಮತ ಮಹಾನಾಗುವುದು ದೇಶವು, ಪ್ರತಿನಿಧಿಗಳ ಕಡೆಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ತಾವೆಲ್ಲ ನಡೆಸಿಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ನಾವು ನಮ್ಮ ಜಿಲ್ಲಾ ಸ್ವೀಪ್ ಕಮಿಟಿಯಿಂದ, ನಮ್ಮ ಜಿಲ್ಲಾ ಪಂಚಾಯತಿಂದ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ನಮ್ಮ ಕಲಾ ತಂಡದವರು ಬಹಳ ಅಚ್ಚುಕಟ್ಟಾಗಿ ಅರ್ಥಗರ್ಭಿತವಾಗಿ ಅವರು ಮತದಾನದ ಒಂದು ಪಾವಿತ್ರ್ಯತೆಯ ಬಗ್ಗೆ, ಮತದಾನ ಜಾಗೃತಿ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ನೀವೆಲ್ಲ ನಮಗೆ ನಮ್ಮ ಜಾಗೃತಿ ಅಭಿಯಾನದ ಒಬ್ಬ ಸೇನಾನಿಗಳು, ಎಲ್ಲರೂ ಸೇನಾನಿಗಳು, ಮಹಿಳಾ ಪ್ರತಿನಿಧಿಗಳಾಗಲಿ ಅಥವಾ ಪುರುಷರಾಗಲಿ, ನಿಮ್ಮ ಮುಖಾಂತರ ನಾವು ಎಲ್ಲ ಜನರಿಗೆ, ಎಲ್ಲ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮತದಾರರಿಗೆ ಮತ್ತು ಎಲ್ಲ ನಮ್ಮ ಯುವ ಮತದಾರರಿಗೆ ಪ್ರತಿಯೊಬ್ಬರಿಗೂ ಸಹ ನಿಮ್ಮ ಮುಖಾಂತರ ನಾವು ಮತದಾನದ ಒಂದು ಪಾವಿತ್ರ್ಯತೆಯ ಬಗ್ಗೆ ಹೇಳ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ನೀವು ನಿಮ್ಮ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ, ನಿಮ್ಮ ಬಸ್ತಿಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಮತದಾನ ಮೇ 7ರಂದು ಕಡ್ಡಾಯವಾಗಿ ಮತದಾನ ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಮಾಡಬೇಕು, ಅವರಿಗೆ ಪ್ರೋತ್ಸಾಹ ನೀಡಬೇಕು. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ 100ಕ್ಕೆ 100ರಷ್ಟು ಮತದಾನ ಆಗಲಿಕ್ಕೆ ತಾವು ನಮ್ಮ ಜೊತೆಗೆ ಸಹಕಾರಿ ಆಗಬೇಕಂತ ನಾನು ಮತ್ತೊಮ್ಮೆ ಮನಪೂರ್ವಕವಾಗಿ ತಮಗೆ ವಿನಂತಿಸುತ್ತಾ, ಈಗ ಮತದಾರ ದೃಢ ವಿಶ್ವಾಸವುಳ್ಳ
ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ.